ಅತ್ತೆಗೆ ಆಡ್ಬೇಡ ನೀನು. ಅತ್ತೆಗಿರೋ ಪರಿಸ್ಥಿತಿಲಿ ಹೇಗೆ ಬರೋಕ್ಕಾಗತ್ತೆ? ಅಲ್ಲ, ಹೇಗೆ ಕರ್ಕೊಂಡು ಹೋಗ್ತೀಯ ನೀನು? ಹೇಗೆ ಅಂದರೆ ನನ್ನ ಹತ್ರ ಕಾರ್ ಇಲ್ಲದೆ ಇರ್ಬೋದು, ಆದರೆ ಆಟೋ ಇದೆ. ಆದಿ, ನೀನು ಆಟೋಲ್ ಕರ್ಕೊಂಡು ಹೋದ್ರೆ ಅತ್ತೆ ಹೊಟ್ಟೆಗೆ ಹಾಕಿರೋ ಸ್ವಿಚ್ಚು ಬಿಟ್ಕೊಂಬಂದ್ಬಿಡತ್ತೆ. ಸ್ವಲ್ಪ ಅರ್ಥ ಮಾಡ್ಕೋ ಆದಿ. ಆಮೇಲೆ ಏನಾದ್ರು ತೊಂದರೆ ಆದರೆ ನೀವಿಬ್ರು ಯಾಕೆ ಜಗಳಾಡ್ತಾ ಇದ್ದೀರಾ? ನೋಡಿ, ನೀವಿಬ್ರು ಹೊಸದಾಗಿ ಮದುವೆ ಆಗಿದ್ದೀರಾ. ಇಲ್ಲಿದ್ರೆ ನಿಮಗೆ ಖುಷಿ ಖುಷಿಯಾಗಿರೋದಕ್ಕಾಗಲ್ಲ, ಫ್ರೀ ಇರಲ್ಲ. ನೀವಿಬ್ರು ಮನೆಗೆ ಹೊರಡಬಾರ್ದ? ಅಯ್ಯೋ, ನಿಮ್ಮನ್ನು ಬಿಟ್ಟು ಹೋಗೋದಾ? ಬೇಡ ಆದಿ, ನಾವು ಇಲ್ಲೇ ಇರೋಣ. ಹಾಗಂತ ಇಲ್ಲಿರೋದಕ್ಕೆ ನನಗಿಷ್ಟ ಇಲ್ಲ. ಅಕಸ್ಮಾತ್ ಇದೇ ಅವಕಾಶನ ಬಳಸ್ಕೊಂಡು ಅತ್ತೆನ ಇಲ್ಲೇ ಉಳಿಸ್ಕೊಂಡ್ಬಿಟ್ರೆ? ಹೌದಮ್ಮ, ನಾವು ಹೊಸ್ದಾಗಿ ಮದುವೆ ಆಗಿರೋದು, ಹನಿಮೂನು ಎಲ್ಲ ನಾನು ನಿನ್ನೆ ಮನೆ ಕರ್ಕೊಂಡು ಹೋದ್ಮೇಲೆ. ಅಲ್ಲಿವರೆಗೂ ನಿನ್ ಬಿಟ್ಟು ನಾನೆಲ್ಲೂ ಹೋಗಲ್ಲ. ಅದೇ ಅದು ಹಾಗಲ್ಲ ಕಣೋ. ಹಾಗೂ ಅಲ್ಲ ಈಗೂ ಅಲ್ಲಮ್ಮ, ನೀನು ರೆಸ್ಟ್ ತಗೋ. ಅತ್ತೆ, ನಿಮಗೆ ಈ ಮನೆ ಬೇರೆದಲ್ಲ. ನೀವು ಮುಜುಗರ ಪಟ್ಕೋಬೇಡಿ. ಮುಜುಗರ ಯಾಕೆ ಪಟ್ಕೋತಾರೆ? ಅವಕಾಶಕ್ಕಾಗಿ ಕಾಯ್ತಿದ್ರೋ ಏನೋ ಮತ್ತೆ ಈ ಮನೆಗೆ ಬಂದು ಸೇರ್ಕೊಳ್ಳೋಕ್ಕೆ. ಏನ್ರಿ ಹಾಗಂದ್ರೆ? ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ನಿಮ್ಮ ಅತ್ತೆ ಹತ್ರ ಮಾತಾಡ್ತಿರೋದು. ನಮ್ಮ ಅತ್ತೆ ನಮ್ಮವರು. ಅವಕಾಶಕ್ಕೋಸ್ಕರ ಕಾಯೋ ಅಗತ್ಯ ಇಲ್ಲ. ನಮಗೂ ಹಕ್ಕಿದೆ. ನಾನು ನಮ್ಮತ್ತೆ ಈ ಮನೆ ಸೊಸೆಂದಿರು. ಡಿವೋರ್ಸ್ಗೆ ಅಪ್ಲೈ ಆಗಿದೆ, ನೆನಪಿದೆ ತಾನೆ? ಡಿವೋರ್ಸ್ ಇನ್ನೂ ಆಗಿಲ್ಲ, ಅದು ನೀವು ನೆನ್ಪಿಟ್ಕೊರಿ. ಮಾತಾಡ್ಬೇಡ ನೀನು. ಮಾತಾಡ್ಬೇಡ ಅಂತ ಹೇಳಕ್ ನೀವ್ಯಾರು? ನಿಮ್ಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಭಿಕ್ಷೆ ಅಂತ. ಮನೆಯಿಂದ ಆಚೆ ಹೋದ್ರೆ ಬೀದಿಗೆ ಬೀಳ್ತೀಯಾ. ನಿರೋಷ, ಈಗ ಮಾತಲ್ಲಾಗತ್ತಿಲ್ಲ. ಅವಳು ಯಾಕೆ ಬಂದಿದ್ದಾಳೆ ಕೇಳ. ಬೆಡ್ಶೀಟ್ ಚೇಂಜ್ ಮಾಡಬೇಕಾಗಿತ್ತು. ಈ ಮನೆ ಇನ್ಚಾರ್ಜು ನಂದು. ಜವಾನಿ ಅಂತ ಹೇಳು, ಇನ್ಚಾರ್ಜ್ ಅಂತ ಇನ್ಚಾರ್ಜ್. ನೋಡು, ಈ ರೂಮ್ ನಮ್ಮ ಅತ್ತೆದು. ಇನ್ಮೇಲೆ ನೀನು ಈ ಕಡೆ ಸುಳಿಬಾರ್ದು, ಗೊತ್ತಾಯ್ತಾ? ಹಾಗಂದ್ರೆ ಇನ್ನು ಮುಂದೆ ನೀನು ನಮ್ಮ ಅತ್ತೆಗೆ ಯಾವ ಸೇವೆ ಮಾಡೋ ಅಗತ್ಯ ಇಲ್ಲ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ, ಆದಿ ಇದ್ದಾನೆ. ಗೆಟ್ ಔಟ್. ಏನಾಯ್ತು ಅರ್ಪಿತಾ? ಏನೂ ಇಲ್ಲ ಬಿಡಿ. ಕಣ್ಣಿಗೆ ಧೂಳು ಬಿತ್ತಾ? ತಗೋ, ಇದನ್ನು ತಗೊಂಡೋಗಿ ಆರತಿ ಕೊಟ್ಬಿಡ್ ಬಾ. ಅಮ್ಮ ಪ್ಲೀಸ್, ನೀವೇನು ಬೇಕಾದರೂ ಹೇಳಿ, ಪ್ರಾಣ ಬೇಕಾದರೂ ಕೊಡ್ತೀನಿ. ಆದರೆ ಆರತಿ ಸೇವೆ ಮಾಡು ಅಂತ ಮಾತ್ರ ಹೇಳಬೇಡಿ. ಯಾಕೆ? ಏನಾಯ್ತು? ಅವ್ರ ರೂಮಿಗೆ ಹೋದೆ. ರೂಮಲ್ಲಿರೋ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಏರ್ ಫ್ರೆಶ್ನರ್ ಹೊಡೆದು ಬರೋಣ ಅಂತ. ಆದರೆ ಅತ್ತೆ ಸೊಸೆ ಇಬ್ಬರು ಹೇಗೆ ಎಗ್ರಾಡಿದ್ರು ಗೊತ್ತಾ? ಯಾರು? ಆರ್ತಿ ನಿರುಷಾನ? ಯಾಕಂತೆ? ಬೇಡ ಬಿಡಿಮ್ಮ, ಆ ವಿಚಾರ ಹೇಳಿದ್ರೆ ಚಾಡಿ ಹೇಳ್ದಂಗೆ ಆಗುತ್ತೆ. ಎಷ್ಟೇ ಆದರೂ ನಾನು ಹೊರಗಿನವಳು. ನೀವು ಇವತ್ತಲ್ಲ ನಾಳೆ ಒಂದಾಗ್ತೀರ. ನಾನು ಯಾವತ್ತಾದರೂ ನಿನ್ನನ್ನು ಬೇರೆಯವಳು ಅಂತ ನೋಡಿದ್ದೀನೇನೆ? ಕಟ್ಬಿಡ್ತೀನಿ ನೋಡು. ಅದೇನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ನಾನೇ ಹೋಗಿ ಆರ್ತಿನ ಕೇಳ್ತೀನಿ. ಅಯ್ಯೋ ಬೇಡ ಬೇಡ, ನಾನೇ ಹೇಳ್ತೀನಿ. ಹೇಳು. ಮೊದಲೇ ಆರತಿ ಅವ್ರಿಗೆ ನಾನು ನೆರಳು ಕಂಡ್ರೂ ಆಗಲ್ಲ. ನಾನು ಅವ್ರ ರೂಮ್ಗೆ ಬೆಡ್ಸ್ಬಿಡೆಲ್ಲ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ನ. ಅದಕ್ಕೆ ಆರತಿ ಅವರು ಇನ್ಯಾವತ್ತೂ ಈ ರೂಮ್ ಕಡೆ ನೀವು ಬರಬೇಡ, ನೀನು ಈ ಮನೆಗೆ ಸೇರಿದವಳಲ್ಲ, ನಿನ್ನ ಜಾಗ ಈ ಮನೆಗೆ ಚಪ್ಪಲಿ ಬಿಡೋ ಜಾಗ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲಮ್ಮ, ಇನ್ಯಾವತ್ತೂ ನನ್ನ ರೂಮ್ ಕಡೆ ಸುಳಿಬೇಡ ಅಂದರು. ಅವ್ರ ಹತ್ರ
ಇಲ್ಲ ಥರ ಬಾಯಿಗೆ ಬಂದಂಗೆ ಬೈಸ್ಕೊಂಬಂದೆ. ಅಮ್ಮ ಪ್ಲೀಸ್ ಪ್ಲೀಸ್ ಅಮ್ಮ, ನನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಡಿ. ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವ್ರು ಹೇಳ್ದಂಗೆ ಈ ಮನೇಲಿ ಚಪ್ಪಲಿ ಬಿಡೋ ಜಾಗದಲ್ಲೇ ಬೇಕಾದ್ರೂ ನಾನು ಇರ್ತೀನಿ. ಆರ್ಯನ್ನ ನನ್ನ ಮಗನ ಥರ ತುಂಬ ಪ್ರೀತಿಯಿಂದ ಸಾಕಿದೆ. ಅವನ ಮಕ್ಕಳನ್ನು ನಾನು ಹಾಗೆ ನೋಡ್ಕೋತೀನಿ. ಹೇಗೋ ಈ ಮನೇಲಿ ನಿಮ್ಮ ಸೇವೆ ಮಾಡ್ತಾ ಕಾಲ ತಳ್ತೀನಿ. ನಿಮಗೆ ಭಾರವಾಗಿ ಬದುಕಲ್ಲ ಅಮ್ಮ. ಪ್ಲೀಸ್ ನಾನು ಈ ಮನೆ ಬಿಟ್ಟು ಆಚೆ ಕಳಿಸ್ಬೇಡಿ. ಬಿಡೆ, ಕಾಲ್ ಬಿಡು. ಇದಳ ಮೇಲೆ ಆರ್ತಿ ಹಾಗೆಲ್ಲ ಮಾತಾಡೋಳಲ್ವಲ್ಲ. ನೋಡಿದ್ರ ಈಗ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ. ನಾಳೆ ನನ್ನ ಈ ಮನೆಯಿಂದನೂ ಹೊರಗೆ ಕಳಿಸ್ತೀರಾ. ನೀನು ಇಷ್ಟೆಲ್ಲ ನನ್ನ ಅರ್ಥ ಮಾಡ್ಕೊಂಡಿದ್ದು? ಯಾವ ಸಂಬಂಧ ಇಲ್ಲದೆ ಇದ್ರು ಈ ಮನೆ ಮೊಮ್ಮಕ್ಕಳನ್ನ ನೀನೇ ಕಾಪಾಡಿದ್ದು ಬೆಳೆಸಿದ್ದು. ಈ ಜನ್ಮದಲ್ಲಿ ಮರೆಯಲ್ಲ ಕಣೆ ನಾನು. ನೀನನ್ನ ಯಾವತ್ತೂ ಈ ಮನೆಯಿಂದ ಹೊರಗಡೆ ಹೋಗಕ್ಕೆ ಬಿಡಲ್ಲ ಕಣೆ. ನೀನು ಈ ಮನೆ ಮಗಳು. ನಿಮ್ಮನ್ನೇ ನಂಬಿದ್ದೀನಿ. ನಿಮಗೋಸ್ಕರ ಏನು ಬೇಕಾದರೂ ಸಹಿಸ್ಕೋತ ನಿಮ್ಮ ಆರ್ತಿ ಹೀಗೆ ಹೇಳಿದಾಳೆ ಅಂದರೆ ಅದರಿಂದ ಏನೋ ಇರುತ್ತೆ. ಹುಷಾರಿಲ್ಲದೆ ಇರೋಳು ಮನಸ್ಥಿತಿ ಒಂದೇ ಥರ ಇರಲ್ಲ ಕಣೆ. ತಪ್ಪು ತಿಳ್ಕೊಬೇಡ್ದೆ. 4 ದಿನ ಎಲ್ಲ ಸರಿ ಹೋಗುತ್ತೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಕಣೆ. ಅಮ್ಮ ಪ್ಲೀಸ್, ಕ್ಷಮೆಗೆ ಮೇಗೆಲ್ಲ ಲಾಯಕ್ಕಲ್ಲ ನಾನು. ನೀವು ಹಾಗೆಲ್ಲ ಕೇಳಬೇಡಿ. ನೋಡಿ, ಇನ್ಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಆದ್ರೂ ನಾನು ತುಟಿಕ್ ಪಿಟಿಕ್ ಅನ್ನಲ್ಲ. ನಿಮ್ಮ ತನಕ ನಾನು ವಿಷಯನೇ ತರಲ್ಲ, ನೋಡ್ತೀರಿ. ಅದ್ರ ಬಗ್ಗೆ ನೀನು ಹೆಚ್ಚು ತಲೆ ಕೆಡಿಸ್ಕೊಬೇಡ್ವೆ. ಎಲ್ಲ ಸರಿ ಹೋಗುತ್ತೆ, ಸರಿನಾ? ನೋಡಿದೆ ನಿನ್ನ ನಾಟಕ. ಏನು ಮಾಡಿದ್ರು ನಾನು ಇದು ನಂಬಲ್ಲ. ಸ್ವಾತಿ, ಸ್ವಾತಿ, ಸ್ವಾತಿ. ಬಂದೆ 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 ಕಾಫಿಗೆ ತಾನೇ ಗೊತ್ತು. 1 ನಿಮಿಷ ಲೇಟ್ ಆಗ್ಬಿಟ್ರೆ ಭೂಮಿ ಆಕಾಶ ಒಂದಾದಾಗ ಆಗ್ಬಿಟ್ರೆ. ಅದಲ್ಲ ವಿಷಯ. ಯಾರು ಐರನ್ ಮಾಡಿದ್ನ? ಇನ್ನೇನ್ ಮಾಡ್ತಾರೆ? ನಾನೇ. ಹೇಗೆ ಐರನ್ ಮಾಡಿದ್ದೀನಿ ನೋಡಿದ್ರೆ ಸುಕ್ಕಾಗಿದೆ. ಅಯ್ಯೋ, ಐರನ್ ಮಾಡ್ಬೇಕಾದ್ರೆ ಕರೆಂಟ್ ಹೊಟ್ಟೋಯ್ತು, ಅದಕ್ಕೆ ಹೀಗಾಗಿದ್ಯೇನೋ. ಇನ್ನೊಂದ್ಸಲಿ ಮಾಡ್ಕೊಡ್ಲಾ? ಇನ್ನು ಯಾವಾಗ ಮಾಡ್ತೀಯ? ಡ್ಯೂಟಿಗೆ ಲೇಟ್ ಆಯ್ತು. ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ಹೊರಗೆ ಮಾಡಿಸ್ತಿದ್ದೆ. ಫಸ್ಟ್ ಟೈಮ್ ಹೀಗಾಗಿದೆ ಅಲ್ವಾ? ಹೀಗೆ ಆಗಕ್ಕೆ ಯಾವತ್ತಾದ್ರೂ ಬಿಟ್ಟಿದ್ದೀನಾ? ಒಂದೇ ಒಂದು ದಿನ ಸಾಕು ನನ್ನ ಹೆಸರಿಗೆ ಬ್ಲ್ಯಾಕ್ ಮಾರ್ಕ್ ಬರೋದಕ್ಕೆ. ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ಹೇಳಬೇಕಿತ್ತು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಏನಾಯ್ತು ಅಂದ್ರೆ ಈ ಮನೇಲಿ ನಾನು ಒಬ್ಬನೇ ತಾನೇ ಸಿಗೋದು. ಎಲ್ಲ ವಿಷಯಕ್ಕೂ ಕಾಂಪ್ರಮೈಸ್ ಆಗೋದಕ್ಕೆ. ಯಾವುದೋ ವಿಷಯ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಾ ಇದ್ದೀರಲ್ಲ, ಈಗ ಏನಾಯ್ತು ಅಂತ? ಏನಾಯ್ತು ಅಂದ್ರೆ ಈ ಮನೇಲಿ ನನಗೆ ಅಂತ ಇರೋದು ಈ ರೂಮ್ ಮಾತ್ರ. ಇಲ್ಲೂ ನಾನು ಹೇಗೆ ಬೇಕೋ ಹಾಗೆ ಮಾತಾಡಬಾರ್ದು. ಆ ಸ್ವತಂತ್ರ ಇಲ್ವಾ ನನಗೆ? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಬೆಳ್ಬೆಳ್ಗೆನೆ ಎದ್ಬಿಟ್ಟು ಫುಲ್ ಗರಂ ಆಗಿದ್ದೀರಾ. ಪೊಲೀಸ್ ಸ್ಟೇಷನ್ಗೆ ಹೋಗಿ 4 ಜನಕ್ಕೆ ಒದ್ರೆ ಅವಾಗ ಸಮಾಧಾನ ಆಗ್ಬೋದೇನೋ. ಈ ಪೊಲೀಸ್ ಅವರೆಲ್ಲ ಹೀಗೇನೆ. ಪೊಲೀಸರ ಬಗ್ಗೆ ನೀನ್ ಮಾತಾಡ್ಬೇಡ. ಏನ್ ಯೋಗ್ಯತೆ ಇದೆ ನಿನಗೆ? ನಿಜ ಹೇಳಮ್ಮ, ಆರತಿ ಅವ್ರನ್ನ ಇಲ್ಲಿ ಯಾಕೆ ಕರ್ಸ್ಕೊಂಡೆ ನೀನು? ಇದರಲ್ಲಿ ಮುಚ್ಚುಮರೆ ಏನಿದೆ ಸೂರ್ಯ? ನೀನು ಹೇಳಿದ್ದು ನನ್ನ ಕಂಡಿತ್ತು. ಆರತಿ ಇವತ್ತು ನಿನ್ನ ಜೀವ ಉಳಿಸಿದಾಳೆ. ನಾನು ನಿನ್ನ ಹೆತ್ತು ತಾಯಿ. ಅವಳು ನಿನಗೆ ಮರುಜನ್ಮ ಕೊಟ್ಟು ಆರತಿ ನಿನಗೆ ಬದುಕು ಕೊಟ್ಟವಳು. ಹೆಂಡತಿ ಮಾತ್ರ ಅಲ್ಲ, ತಾಯಿನೂ ಆಗಿದ್ದಾಳೆ. ಅದನ್ನು ನಾನು ಒಪ್ತೀನಿ. ಅದ್ರ ಬಗ್ಗೆ ನನಗೆ ಅಭಿಮಾನ ಇದೆ. ಆದರೆ ಆರತಿ ಅವ್ರನ್ನ ಇಲ್ಲಿ ಕರ್ಸ್ಕೊಂಡಿರೋದ್ರ ಹಿಂದೆ ನಿನ್ನ ಉದ್ದೇಶ ಏನಿದೆ? ಇಷ್ಟೇ ಕಣ. ಅವಳು ಋಣ ಅಂತೂ ತೀರ್ಸಕ್ಕಾಗಲ್ಲ ಅವಳ ತಾಯಿಯಾಗಿ. ಕನಿಷ್ಠ ಅವಳು ಹುಷಾರಾಗೋವರೆಗೂ ಆದರೂ ಅವಳ ಜವಾಬ್ದಾರಿ ನಾವು ತಗೊಳ್ಳೋಣ. ಅಷ್ಟೇ ತಾನೇ? ಇಷ್ಟೇ ಆದರೆ ಖಂಡಿತ ನನ್ನ ಅಭ್ಯಂತರ ಏನೂ ಇಲ್ಲ.
ನಿನ್ನ ಅಭ್ಯಂತರ ಇರೋದು ಕೋರ್ಟಲ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀವಿ, ಏನಾಗುತ್ತೋ ಆಗಲಿ ಅನ್ನೋ ಹಠ, ಅಹಂ. ಒಂದು ವೇಳೆ ಅದು ತಪ್ಪು, ಅಗತ್ಯ ಇಲ್ಲ ಅಂತ ಏನಾದರೂ ಗೊತ್ತಾದರೂ ನಿನ್ನ ಅಹಂ ಅದನ್ನು ಒಪ್ಕೊಳ್ಳೋಕೆ ಬಿಡಲ್ಲ ಅಲ್ವಾ? ಅದು ನನಗೆ ಗೊತ್ತಿಲ್ಲಮ್ಮ. ಆದರೆ ಈಗ ಹೇಗಿದೆಯೋ ಹಾಗೆ ಚೆನ್ನಾಗಿದೆ, ಮುಂದೆನೂ ಹಾಗೆ ಇರಲಿ ಅಂತ. ನಾವು ಅಂದ್ಕೊಂಡಾಗೆಲ್ಲ ಆಗುತ್ತಾ ಸೂರ್ಯ? ನೀನು ಆರ್ತಿ ಬೇರೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ದು ನೀನು. ಹೀಗೇನಾಯ್ತು? ಆದಿ ಮದುವೆ ದಿನ ಆರಿನ ಮದುವೆ ಬೇರೆ ಕಡೆ ಮಾಡಬೇಕು ಅಂತ ಎಷ್ಟೆಲ್ಲ ಅರೇಂಜ್ ಮಾಡಿದೆ, ಏನಾಯ್ತು? ಅವೆಲ್ಲ ಕೋಇನ್ಸಿಡೆನ್ಸ್ ಬಿಡಮ್ಮ. ಹೌದು, ಆದಿ ಮದುವೆ ಆರ್ಯನ್ ಮದುವೆ ಎರಡೂ ಒಂದೇ ಕಡೆ ಆಗಿದ್ದು. ನೀನು ಆರ್ತಿ ಇಬ್ರು ಒಂದೇ ಕಾರಲ್ಲಿ ಕೋರ್ಟ್ ಹೋಗಿದ್ದು. ನೀವು ಹೋಗಬೇಕಾದ್ರೆ ದಾರಿ ದೂರ ಮಾಡಿದ್ರೆ ನಿನ್ನ ಬದುಕು ಅರ್ಥಹೀನ, ಅಪೂರ್ಣ ಅಂತ. ಇದನ್ನ ನೀನೇ ಅರ್ಥ ಮಾಡ್ಕೋಬೇಕು ಸೂರ್ಯ. ನಿನ್ನ ಅಹಂನ ಗೋಡೆ ಕಳ್ಚು, ಅದರಿಂದ ನಿನಗೆ ಒಳ್ಳೆಯದೇ ಆಗುತ್ತೆ. ದೊಡ್ಡ ಗೆಲುವು ಕಾಣ್ತೀಯ ಕಣೋ. ನಿನ್ನ ಹೆಂಡತಿ, ನಿನ್ನ ಕುಟುಂಬ ನಿಂದಾಗುತ್ತೆ. ಇದಕ್ಕಿಂತ ಮುಖ್ಯವಾದದ್ದು ದೊಡ್ಡದು ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ನಿನ್ನ ಮಗ ನಿನ್ನ ಮುಂದೆ ಸಂಸಾರಸ್ಥ ಆಗಿದ್ದಾನೆ. ನಾಳೆ ದಿನ ಏನಾದರೂ ಅವನ ಸಂಸಾರದಲ್ಲಿ ಏರುಪೇರಾದರೆ ನೀನು ಅವನಿಗೆ ಬುದ್ಧಿ ಹೇಳಬೇಕು. ನಿನ್ನ ಸಂಸಾರನೇ ನಿನ್ನ ಹಿಡಿತದಲ್ಲಿ ಇಲ್ಲದೆ ಇರೋವಾಗ ಬೇರೆಯವ್ರ ಸಂಸಾರಕ್ಕೆ ಉಪದೇಶ ಕೊಡೋಕ್ಕಾಗಲ್ಲ ಕಣೋ. ಎಕ್ಸ್ಕ್ಯೂಸ್ ಮೀ, ಬರ್ಬೋದಾ? ಬಂದಾಗಿದೆಯಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೋ ಆರ್ಯ ಸಿಡುತ್ತೀಯಾ? ಹೊಸದಾಗಿ ಮದುವೆ ಆಗಿರೋ ರೂಮಿಗೆ ಬರೋದಕ್ಕೆ ಮುಂಚೆ ಪರ್ಮಿಷನ್ ತಗೋಬೇಕಲ್ವಾ? ಅಂಥದ್ದೇನೋ ನಡೀತಿರ್ಲಿಲ್ಲ ಇಲ್ಲಿ, ನಿಮಗೆ ಗೊತ್ತಲ್ವಾ? ಅದೇ, ಹೊಸದಾಗಿ ಮದುವೆ ಆಗಿರೋ ರೂಮಿಂದ ಸದಾ ನಗುವಿನ ಸದ್ದು ಕೇಳ್ತಿರ್ಬೇಕು, ಅಥವಾ ಬಳೆ ಸದ್ದು ಕಾಲ್ಗೆಜ್ಜೆ ಸದ್ದು ಕೇಳ್ತಿರ್ಬೇಕು. ನೀವೇನ್ರೋ ಈಗ ಜಗಳ ಆಡ್ತಿದ್ದೀರಾ? ಜಗಳ ಆಡದೆ ಇನ್ನೇನು? ಹೇಗೆ ಇಸ್ತ್ರಿ ಮಾಡಿದಳು ನೋಡಿ. ನಾನು ಐರನ್ ಮಾಡಿರೋದು ಸರಿಗಿಲ್ಲ, ಒಪ್ಕೋತೀನಿ. ಹಾಗಂತ ಹೊರಗಿನವ್ರನ್ನ ಕರೆಸಿ ನ್ಯಾಯ ಮಾಡಿಸ್ಬೇಕಾ? ನೀನು ಅವ್ರನ್ನ ಹೊರಗಿನವ್ರು ಅಂತ ಕರಿತಿದ್ಯಾ? ನನ್ನ ಹೆತ್ತು ತಾಯಿ ನನ್ನ ಚಿಕ್ಕನ್ನೆಲ್ಲ ಬಿಟ್ಟು ಹೋದ್ರು. ಅವಾಗ್ಲಿಂದ ನನ್ನ ಎತ್ತಿ ಆಡಿಸಿ ಸಾಕಿದ್ದು ಇವರು. ಏನ್ ಮಾತಾಡ್ತಾ ಇದ್ದೀರಾ? ಅತ್ತೆ ಪಕ್ಕದ ರೂಮಲ್ಲೇ ಮಲ್ಕೊಂಡಿದ್ದಾರೆ, ಹುಷಾರಿಲ್ಲ ಅವ್ರಿಗೆ. ಕೇಳಿಸ್ಕೊಂಡ್ರೆ? ಕೇಳಿಸ್ಕೊಳ್ಳಿ ಬಿಡು. ಹೇಗಿದ್ರು ಮನೆಗೆ ಬಂದಿದಾರಲ್ಲ, ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ನೋಡ್ದ್ಯಾ ಒಬ್ರು ಮನೆ ಒಳಗಡೆ ಬಂದು ಇಡೀ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ? ಏನ್ ಹಂಗಂದ್ರೆ? ಅವ್ರ ಮನೆಗೆ ಅವ್ರು ಬಂದಿದ್ದಾರೆ, ಹೊರಗಿನಿಂದ ಬಂದವರು ಈ ಮಾತಾಡಬಾರ್ದು. ಹೌದು, ನಾನಂತೂ ಹೊರಗಿನವಳು ಈ ಮನೆಗೆ ಬಂದಿದ್ದೀನಿ. ಆದ್ರೆ ನನ್ನಿಂದ ಈ ಮನೆಗೆ ಏನಾದರೂ ಕೆಟ್ಟದಾಗಿದ್ಯಾ? ಆಗಿದ್ಯಾ ಆರ್ಯ? ಖಂಡಿತವಾಗ್ಲೂ ಇಲ್ಲ. ಆರ್ತಿ ಅವರಂತೂ ಮದುವೆ ಆದ್ಮೇಲೆ ಈ ಮನೆಗೆ ಬಂದಿದ್ದು ರೋಗಿ ಥರ ಹಾಸಿಗೆ ಹಿಡಿದು ಕೂತ್ಬಿಟ್ಟಿದ್ದಾರೆ. ಮನೆಯವರೆಲ್ಲ ಅವ್ರ ಸೇವೆಗೆ ನಿಂತಿದ್ದು. ಅಲ್ಲ ಕಣೋ, ಮದುವೆ ಆದ ಹೊಸದು ಹೋಟ್ಲು, ಥಿಯೇಟ್ರು, ಪಾರ್ಕು ಅಂತ 4 ಕಡೆ ಸುತ್ಕೊಂಡು ಬರಬೇಕು ಅಂತ ನಿಮಗೂ ಆಸೆ ಇರಲ್ವಾ? ಇದನ್ನೆಲ್ಲ ಸೂರ್ಯ ಅವ್ರಿಗೆ ಹೇಳೋಕ್ಕಾಗತ್ತಾ? ಅವರೇ ಅರ್ಥ ಮಾಡ್ಕೋಬೇಕಪ್ಪ. ಇಲ್ಲ, ಹೊರಗಿನಿಂದ ಈ ಮನೆಗೆ ಬಂದಿರೋರು ವಾಪಸ್ ಹೊರಗೆ ಹೋದ್ಮೇಲೆನೆ ಮನೆ, ಮದುಮಕ್ಕಳು, ಸಂಸಾರ ಅಂತಲ್ಲ. ಆರ್ಯ, ಏನ್ ಹೇಳ್ತಾ ಇದ್ದೀರಾ? ಹೌದು, ಆದಿತ್ಯ ಇಲ್ಲಿಂದ ಹೊರಗೆ ಹೋದ್ಮೇಲೆನೆ ನಮ್ಮ ಫಸ್ಟ್ ನೈಟು ಹನಿಮೂನ್ ಅಲ್ಲ. ನೋಡ್ದ್ಯಾ, ಈ ಸಂಪತ್ತಿಗೆ ಯಾತಕ್ಕಪ್ಪ ಮದುವೆ ಆಗ್ಬೇಕಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ? ಆಯ್ತಾ, ನೀವು ಬಂದ ಉದ್ದೇಶ ನೆರವೇರ್ತಾ? ಯಾಕಮ್ಮ ಹಾಗೆ ಮಾತಾಡ್ತೀಯಾ? ನಾನು ಬಂದಿದ್ದ ಉದ್ದೇಶ ಏನು ಅಂತ ಅನ್ಕೊಂಡೆ? ಇದೆ, ಇವ್ರನ್ನ ಕೆಂಟಿ ಈ ತರ ಮಾತಾಡ್ಸೋದಕ್ಕೆ. ಇವ್ರು ನಿರ್ಧಾರ ಮಾಡಿದ್ದಾಯ್ತು, ನೀವ್ ಅನ್ಕೊಂಡಿದ್ದು ಸಕ್ಸಸ್ ಆಯ್ತಲ್ಲ. ಇಲ್ಲ, ಇಲ್ಲಿ ಯಾರನ್ನೂ ಇನ್ಫ್ಲುಯೆನ್ಸ್ ಮಾಡಿಸ್ತಿಲ್ಲ. ಅವರು ಈ ಮನೆಗೆ ಹೆಜ್ಜೆ ಕ್ಷಣನೇ ನನಗೀಗ ಅನ್ನಿಸ್ತು, ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಷ್ಟೇ. ಪಾಪ, ಮದುವೆ ಆದಮೇಲೆ ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಹುಡುಗಿ ಏನೇನು ಆಸೆ ಇಟ್ಕೊಂಡಿತ್ತೋ ಏನು. ಆದರೆ ನಾನು ಈ ಮನೇಲಿ ಇರೋವರೆಗೂ ಅದ್ಯಾವುದು ನಡೆಯಲ್ಲ. ನೀವಿರೋವರೆಗೂ ಅದು ಕಷ್ಟ ಅಂತ ನನಗೂ ಗೊತ್ತು. ಅದಕ್ಕೆ ನಿಮ್ಮನ್ನ ಇಲ್ಲಿಂದ ಕಳ್ಸೋಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ.
ವೆರಿ ಗುಡ್, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೀವು ಬೆಡ್ ರೆಸ್ಟ್ ತಗೊಂಡಿರೋದ್ರಿಂದ ಹೀಗಿದ್ದೀರಾ. ಹೀಗೆ ಮುಂದುವರಿರಿ. ಆದರೆ ಸಂಜೆ ಹೊತ್ತು ಅಟ್ಲೀಸ್ಟ್ ಅರ್ಧ ಗಂಟೆ ವಾಕ್ ಮಾಡಿ. ಸ್ಲೋ ಆಗಿ ವಾಕ್ ಮಾಡಿ, ಆದರೆ ಯಾವುದೇ ಥರದ ಆಯಾಸ ಮಾಡ್ಕೋಬೇಡಿ. ಇಲ್ಲೇ ಮನೆ ಮುಂದೆ ವಾಕ್ ಮಾಡಿ, ಅಥವಾ ಹತ್ರದಲ್ಲಾದರೂ ಪಾರ್ಕ್ ಇದ್ದರೆ ಅಲ್ಲಿ ಹೋಗಿ ವಾಕ್ ಮಾಡಿ. ಒಳ್ಳೆ ಗಾಳಿ ಸಿಗುತ್ತೆ, ಮನಸ್ಸಿಗೂ ಕೂಡ ತುಂಬ ಹಗುರ ಆಗುತ್ತೆ. ಆದಷ್ಟು ಬೇಗ ಚೇತರಿಸ್ಕೋತೀರಾ. ಗುಡ್ ರಂಜಿತ್, ತುಂಬ ಚೆನ್ನಾಗಿ ಕೇರ್ ತಗೊಂಡಿದ್ದೀರಾ. ಅಯ್ಯೋ ಡಾಕ್ಟರ್, ನಾನಲ್ಲ, ಅತ್ತೆ ಬಗ್ಗೆ ಪೂರ್ತಿ ಕೇರ್ ತಗೋತಾ ಇರೋದು ನಮ್ಮ ಮಾವನೇ. ಇನ್ಫ್ಯಾಕ್ಟ್ ಹೊತ್ತೊತ್ತಿಗೆ ಮಾತ್ರೆ, ಊಟ ಅಷ್ಟೇ ಯಾಕೆ, ಇಡೀ ರಾತ್ರಿ ಎಚ್ಚರವಾಗಿದ್ದು ಅತ್ತೆ ನೋಡ್ಕೋತಿದ್ದಾರೆ ಅವರು. ಸೂರ್ಯ ಅವರೇ ಹಾಗೆ. ಅವ್ರ ಸ್ವಭಾವ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ಇಂಥ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಕೇರ್ ತಗೋತಾರೆ. ಹೌದು ಡಾಕ್ಟರ್, ನಮ್ಮ ಅತ್ತೆ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಓಕೆ, ಇದೇ ಮೆಡಿಸಿನ್ ಮುಂದುವರಿಸಿ. ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ನೀವು ವಾಕ್ ಮಾಡೋದ್ರಿಂದ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ನೀವು ಒಬ್ಬರೇ ಹೋಗೋಕ್ಕೆ ಕಷ್ಟ ಆದರೆ ನಾನೊಬ್ಬ ನರ್ಸ್ನ ಅಪಾಯಿಂಟ್ ಮಾಡ್ತೀನಿ. ನಿಮ್ಗೆ ವಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಜೊತೆಗೇ ಇರ್ತಾರೆ. ಓಕೆನಾ? ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಸೂರ್ಯ ಅವರೇ. ಸರಿ. ಅತ್ತೆ, ಒಂದು ನಿಮಿಷ ಬಂದೆ. ಹೇಳಿ ಮಿಸ್ಟರ್ ರಂಜಿತ್, ಅವ್ರು ಸಮಾಧಾನಕ್ಕೆ ಹುಷಾರಾಗಿದ್ದಾರೆ ಅಂತ ಹೇಳಲಿಲ್ಲ. ಅವ್ರು ನಿಜವಾಗೂ ಹುಷಾರಾಗಿದ್ದಾರೆ. ಹಾಂ, ಗೊತ್ತಾಯ್ತು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಅದೇನೋ ವಾಕಿಂಗ್ ವಿಚಾರ ಹೇಳಿದ್ರಿ ನೀವು. ಹೌದೌದು, ತುಂಬ ಇಂಪಾರ್ಟೆಂಟ್. ಸರಿಯಾಗಿ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನರಗಳೆಲ್ಲ ತುಂಬ ವೀಕ್ ಆಗುತ್ತೆ. ಅದರಿಂದ ಮುಂದೆ ತುಂಬ ತೊಂದರೆ ಆಗುತ್ತೆ. ಗುಡ್, ವೆರಿ ಗುಡ್. ಐ ಮೀನ್, ವಾಕಿಂಗ್ ಮಾಡೋದು ಒಳ್ಳೆ ಐಡಿಯಾ. ಆದರೆ ಅವ್ರ ಜೊತೆಗೆ ಡೋಂಟ್ ವರಿ, ನೀವೆಲ್ಲ ತುಂಬ ಬ್ಯುಸಿಯಾಗಿರ್ತೀರಾ. ಅದಕ್ಕೋಸ್ಕರ ನಾನೊಬ್ಬ ನರ್ಸ್ನ ಕಳಿಸ್ಕೊಡ್ತೀನಿ. ಅದರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ. ಇಲ್ಲ ಡಾಕ್ಟರ್, ಇಲ್ಲ, ನೀವು ನರ್ಸ್ ಕಳಿಸಿದ್ರೆ ನಮಗೆ ತೊಂದರೆ ಆಗುತ್ತೆ. ಅಂದರೆ ನಾವೇ ಅತ್ತೆನ ವಾಕಿಂಗ್ ಮಾಡಿಸ್ತೀವಿ. ನಾವೇ ಅಂದರೆ ಮಾವ. ಇಂಪಾಸಿಬಲ್. ಸೂರ್ಯ ಅವರು ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗಿದೆಲ್ಲ ಆಗಲ್ಲ. ಡಾಕ್ಟ್ರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮಾವನ್ನ ಈ ಕೆಲಸಕ್ಕೆ ಹಚ್ಚಿದ್ರೆ ಅಟ್ಲೀಸ್ಟ್ ದಿವಸದಲ್ಲಿ 1 ಗಂಟೆ ಆದರೂ ಅತ್ತೆ ಮಾವ ಏಕಾಂತವಾಗಿರ್ತಾರೆ. ಎಷ್ಟು ಅಂತ ಅವಾಯ್ಡ್ ಮಾಡ್ತಾರೆ? ಮಾತಾಡಲೇಬೇಕಾಗತ್ತೆ. ದಿನೇ ದಿನೇ ಮಾತು ಜಾಸ್ತಿ ಆಗುತ್ತೆ, ಪ್ರೀತಿನೂ ಜಾಸ್ತಿ ಆಗುತ್ತೆ. ಎನಿವೇಸ್, ನಾನು ಹ್ಯಾಂಡಲ್ ಮಾಡ್ತೀನಿ ಈ ವಿಷಯನ. ಆದರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಷ್ಟೆ. ಆರ್ತಿ ಸೂರ್ಯ ಅವರು ಒಂದಾಗೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನರ್ಸ್ ಕಳಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ, ಅವ್ರನ್ನ ಈ ಮನೆಗೆ ಕಳಿಸ್ಬೇಡಿ ಅಷ್ಟೇ. ಆಯಿತು ರಂಜಿತ್, ಗುಡ್ ಲಕ್. ಥ್ಯಾಂಕ್ ಯು. ಅದೇ ಮಾವ, ಅತ್ತೆನ ವಾಕಿಂಗ್ ಕರ್ಕೊಂಡು ಹೋಗೋದ್ರ ಬಗ್ಗೆ ಡಾಕ್ಟ್ರು ಹೇಳಿದ್ರಲ್ಲ. ಆ್ಯಕ್ಚುಲಿ ಈಗ ಅಲ್ಲೇನು ಹೇಳಿದ್ರು ಅಂತಂದರೆ, ಅವ್ರು ನರ್ಸ್ನ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಹಾಸ್ಪಿಟಲ್ಲಿ ಪೇಷಂಟ್ಸ್ ಜಾಸ್ತಿ ಇರ್ತಾರಂತೆ, ಅದಕ್ಕೆ ನರ್ಸ್ನ ಕಳ್ಸೋಕ್ಕಾಗಲ್ವಂತೆ. ಆದರೆ ಅತ್ತೆ ವಾಕಿಂಗ್ ಹೋಗಲೇಬೇಕಂತೆ ಮಾವ. ಆದರೆ ಈಗ ಸಮಸ್ಯೆ ಏನಾಗಿದೆ ಅಂತಂದರೆ, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ಆರ್ಯ ಪಾಪ ನನಗಿಂತ ಬ್ಯುಸಿ ಇರ್ತಾನೆ. ಆದರೆ ಅತ್ತೆ ವಾಕಿಂಗ್ ಹೋಗಲೇಬೇಕು. ಮನೇಲಿ ಅತ್ತೆನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಬೇರೆ ಯಾರೂ ಇಲ್ಲ. ಅರ್ಪಿತಾ ಇದ್ದಾರೆ ಮಾವ. ಬೇಡ. ಮತ್ತೇನು ಮಾಡೋದು ಮಾವ? ಯಾರಾದರೂ ಅತ್ತೆನ ವಾಕಿಂಗ್ ಕರ್ಕೊಂಡು ಹೋಗಲೇಬೇಕಲ್ವಾ? ಡಾಕ್ಟ್ರ್ ಹೇಳಿದಾರಲ್ವಾ? ನಾನೇ ಕರ್ಕೊಂಡು ಹೋಗ್ತೀನಿ. ಕನಸಿನ ಬಾಗಿಲು ತೆರೆದಿಡು ಜೀವವೇ,
ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ